ಮುಹರ್ರಂ ತಿಂಗಳ ಆಗಮನ ಆಗಿದೆ. ಇನ್ನು ಈ ಮುಹರ್ರಂ ಹಬ್ಬದ ಹೆಸರಿನಲ್ಲಿ ಮುಹರ್ರಂ 10ರಂದು ನಮ್ಮ ಕರ್ನಾಟಕದಲ್ಲಿ ನಡೆಯುವ ಅನಾಚಾರದ ವಿರುದ್ಧ ಸರ್ವ ಉಲಮಾಗಳು ಧ್ವನಿ ಎತ್ತಬೇಕಿದೆ. ನಾನು ಒಂದಂತೂ ಅಭಿಮಾನದಿಂದ ಹೇಳುತ್ತೇನೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಮುಹರ್ರಂ ದಿನ ಯಾವುದೇ ರೀತಿಯ ಅನಾಚಾರ ನಡೆಯಲ್ಲ. ಅದಕ್ಕೆ ಇಲ್ಲಿನ ಮುಸ್ಲಿಂ ಧರ್ಮಗುರುಗಳು ಅವಕಾಶ ಮಾಡಿಕೊಡಲ್ಲ. ದಕ್ಷಿಣ ಕನ್ನಡದಲ್ಲಿ ಇಸ್ಲಾಂ ಎಷ್ಟು ಗಟ್ಟಿಯಾಗಿದೆ ಎಂಬುದಕ್ಕೆ ಇದುವೇ ಸಾಕ್ಷಿ. ಕರ್ನಾಟಕದ ಹಲವು ಕಡೆ ಮುಹರ್ರಂ 10ರಂದು ಹಬ್ಬದ ಹೆಸರಿನಲ್ಲಿ ಇಸ್ಲಾಂ ಧರ್ಮ ನಿಷಿದ್ಧಗೊಳಿಸಿದ ಕಾರ್ಯವನ್ನೇ ಮಾಡುತ್ತಾರೆ. ಬೆಂಕಿಯ ಕೆಂಡದ ಮೇಲೆ ನಡೆದಾಡುವುದು, ಬೆಂಕಿಯ ಮೇಲೆ ನಮಾಜ್ ಮಾಡುವುದು, ಓಡಾಡುವುದು ಇದು ಇಸ್ಲಾಂ ಧರ್ಮದಲ್ಲಿ ಇಲ್ಲವೇ ಇಲ್ಲ. ಇಂತಹ ಒಂದು ಆಚಾರ ಇಸ್ಲಾಂ ಧರ್ಮದಲ್ಲಿ ಎಲ್ಲಿಯೂ ಇಲ್ಲ. ಕುರ್ಆನ್, ಹದೀಸ್, ನೀವು ಇಸ್ಲಾಂ ಧರ್ಮದ ಯಾವ ಗ್ರಂಥದಲ್ಲಿ ಹುಡುಕಿದರೂ ಇಂತಹ ವಿಷಯ, ಬೆಂಕಿಯ ಮೇಲೆ ನಡೆದಾಡುವುದು, ಓಡಾಡುವುದು, ಮೂರ್ತಿ ಮಾಡೋದು, ಹಸನ್ ಹುಸೇನ್ ರಲಿಯಲ್ಲಾಹು ಅನ್ಹು ಅವರ ಮೂರ್ತಿ ಮಾಡೋದು, ಇಂತಹ ವಿಷಯಗಳು ಎಲ್ಲಿಯೂ ಇಲ್ಲ. ಅದೇ ರೀತಿ ಮೂರ್ತಿಗಳನ್ನು ಮಾಡಿ ಜಾಥಾ ಹೋಗುತ್ತಾರೆ ಕೆಲವರು. ಇಸ್ಲಾಂ ಧರ್ಮದಲ್ಲಿ ಮೂರ್ತಿ ಪೂಜೆ ಮಾಡುವುದು ನಿಷಿದ್ಧವಾಗಿದೆ. ಈ ಭಾಗದ ಜನರು ಇಸ್ಲಾಂ ಧರ್ಮ ನಿಷಿದ್ಧಗೊಳಿಸಿದ ಮೂರ್ತಿಗಳನ್ನು ತಯಾರಿಸಿ ಮೆರವಣಿಗೆ ಮಾಡುತ್ತಾರೆ. ಇಂತಹ ಒಂದು ಮೆರವಣಿಗೆ ಇಸ್ಲಾಂ ಧರ್ಮದಲ್ಲಿ ಇಲ್ಲವೇ ಇಲ್ಲ. ಮುಹರ್ರಂ ಹಬ್ಬದ ದಿನ ಎಂದು ಮೆರವಣಿಗೆ ಹೋಗುವ ಸಂದರ್ಭದಲ್ಲಿ ಡಿಜೆ ಬಾಕ್ಸ್ ಇಟ್ಟು ಕುಣಿಯುತ್ತಾರೆ, ಬ್ಯಾಂಡ್ ವಾದ್ಯ ಇಟ್ಟು ಕುಣಿಯುತ್ತಾರೆ. ಇಸ್ಲಾಂ ಧರ್ಮದಲ್ಲಿ ಇಂತಹ ಕುಣಿತ ನಿಷಿದ್ಧವಾಗಿದೆ. ಇಸ್ಲಾಂ ಧರ್ಮ ಕಲಿಸಿದ ಆಚರಣೆಯನ್ನಾಗಿದೆ ಆ ಭಾಗದ ಜನರು ಆಚರಿಸುತ್ತಿರುವುದು. ನನ್ನ ಮಾತಿಗೆ ವಿರೋಧ ಮಾಡುವವರೇ, ನಿಮ್ಮ ಕೈಯಲ್ಲಿ ನಾನು ಇಸ್ಲಾಂ ಧರ್ಮದ ಗ್ರಂಥ ಕೊಡುತ್ತೇನೆ, ನೀವು ತೋರಿಸಿಕೊಡಿ ಎಲ್ಲಿ ಇಂತಹ ಆಚಾರ ಮಾಡಲು ಹೇಳಿದೆ. ಮೊದಲಿಗೆ ನೀವು ಕರ್ಬಲಾ ದಿನ ಅಂದರೇನು ಎಂಬುದನ್ನು ಕರೆಯಬೇಕು. ಕರ್ಬಲದ ದಿನ ಡಿಜೆ ಇಟ್ಟು ಕುಣಿಯುವವರೊಂದಿಗೆ ಒಂದು ಪ್ರಶ್ನೆ, ನಿಮ್ಮ ತಂದೆ ತಾಯಿ ಮರಣ ಹೊಂದಿದ ವರ್ಷ ಬಂದರೆ ನೀವು ಇದೇ ರೀತಿ ಡಿಜೆ ಇಟ್ಟು ಕುಣಿಯುತ್ತೀರಾ? ಕರ್ಬಲಾ ಎಂದರೆ ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳರ ಕುಟುಂಬವನ್ನು ಕ್ರೂರವಾಗಿ ಕೊಂದು ಹಾಕಿದ ದಿನ. ಇಂತಹ ದಿನಗಳಲ್ಲಿ ಡಿಜೆ ಬಾಕ್ಸ್ ಇಟ್ಟು ಕುಣಿಯುವುದು ಎಷ್ಟು ಸರಿ? ಇದು ಪ್ರವಾದಿಯವರಿಗೆ ಮಾಡುವ ಅವಮಾನ. ನಿಮ್ಮ ಊರಿನಲ್ಲಿ ನಡೆಯುವ ಅನಾಚಾರದ ಬಗ್ಗೆ ಪ್ರತಿಯೊಬ್ಬರು ಮಾತನಾಡಲೇಬೇಕು. ಇಂತಹ ಅನಾಚಾರಗಳ ವಿರುದ್ಧ ಧ್ವನಿ ಎತ್ತಿರಿ. ಇದು ಇಸ್ಲಾಂ ನಿಷಿದ್ಧಗೊಳಿಸಿದ ವಿಷಯಗಳಾಗಿದೆ. ಅರಬ್ ರಾಷ್ಟ್ರಗಳಲ್ಲಿ ಎಲ್ಲಿಯೂ ಕೂಡ ಇಂತಹ ಆಚರಣೆ ಇಲ್ಲ. ಮುಹರ್ರಂ ತಿಂಗಳನ್ನು ಎಲ್ಲಾ ಮುಸ್ಲಿಮರು ಗೌರವಿಸುತ್ತಾರೆ, ಬಹುಮಾನಿಸುತ್ತಾರೆ. ಅದೇ ರೀತಿ ಕರ್ಬಲಾ ದಿನವನ್ನು ಎಲ್ಲಾ ಮುಸ್ಲಿಮರು ಸ್ಮರಿಸುತ್ತಾರೆ. ಆದರೆ ಅದರ ಹೆಸರಿನಲ್ಲಿ ಮೂರ್ತಿ ಕಟ್ಟಿ ಮೆರವಣಿಗೆ ಮಾಡುವುದು, ಮೂರ್ತಿಯ ಮುಂದೆ ಸುಜೂದು ಮಾಡುವುದು, ಬೆಂಕಿಯಲ್ಲಿ ನಡೆದಾಡುವುದು ಇದೆಲ್ಲವೂ ಇಸ್ಲಾಂ ನಿಷಿದ್ಧಗೊಳಿಸಿದ ವಿಷಯಗಳಾಗಿವೆ.